ನಮಸ್ತೆ ಸ್ನೇಹಿತರೆ, ನಾನು ಮಹೇಶಸ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ದಿನಾಂಕ 11/8/2026 ಅಂದರೆ ಈ ದಿನದ ಪ್ರಜಾವಾಣಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಅದೇ ರೀತಿಯಾಗಿ ದ ಹಿಂದೂ ಹಾಗೂ ಇತರೆ ಮೂಲಗಳಿಂದ ಸಂಗ್ರಹಿಸಿರುವಂತಹ ಪರೀಕ್ಷಾಧಾರಿತ ಪ್ರಚಲಿತ ಘಟನೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಕೇವಲ 6 ಸುದ್ದಿಗಳನ್ನು ಪರೀಕ್ಷಾಧಾರಿತವಾಗಿ ಪಟ್ಟಿ ಮಾಡಲಾಗಿದೆ. ಅದರಲ್ಲಿ ಮೊದಲನೇದಾಗಿ ನ್ಯಾಯಮಂಡಳಿಗಳ ಸುಧಾರಣಾ ವಿಧೇಯಕವನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಲಾಗಿದೆ. ಈ ಬಗ್ಗೆ ಒಂದು ಸುದ್ದಿ ಇದೆ. ನಂತರ ಕೇರಳ ರಾಜ್ಯದ ಹೆಸರನ್ನು ಮರುನಾಮಕರಣ ಮಾಡುವಂತಹ ನಿಟ್ಟಿನಲ್ಲಿ ಸಾಂವಿಧಾನಿಕ ಪ್ರಕ್ರಿಯೆಗಳು ಯಾವೆಲ್ಲ ಇವೆ ಅಂತೇಳಿ ನೋಡೋಣ. ನಂತರ ಮತ್ತೊಂದು ಸುದ್ದಿ, ಅಸ್ಮಿತಾ ಚಲಿಹಾ ಅವರು ಕೊರಿಯಾ ಮಾಸ್ಟರ್ 2026 ಆವೃತ್ತಿಯ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಮೂಲಕ ಮೊದಲ ಭಾರತೀಯ ಆಟಗಾರ್ತಿಯಾಗಿದ್ದಾರೆ. ಇದು ಒಂದು ಸುದ್ದಿ ಇದೆ. ನಂತರ ಟಾಲಿಸ್ಮನ್ ಸೇವರ್ ಅನ್ನುವಂತಹ ಒಂದು ಮಿಲಿಟರಿ ಸಮರಾಭ್ಯಾಸ ಒಂದು ಸುದ್ದಿಯಲ್ಲಿದೆ. ನಂತರ ಈ ಸಮುದ್ರ ಅನ್ನುವಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಂದು ಸುದ್ದಿಯಲ್ಲಿದೆ. ಹಾಗೂ ಕೊನೆಯದಾಗಿ ಭಾರತದ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ 891ಕ್ಕೆ ಏರಿಕೆಯಾಗಿದೆ. ಇಷ್ಟು ಸುದ್ದಿಗಳನ್ನು ಕೇವಲ ಪರೀಕ್ಷಾಧಾರಿತವಾಗಿ ಹಾಗೂ ಸ್ಟ್ಯಾಟಿಕ್ ಪೋರ್ಷನ್ಗೆ ನಾವು ಲಿಂಕ್ ಮಾಡಿ ಚರ್ಚೆಯನ್ನು ಮುಂದುವರಿಸೋಣ. ನೋಡಿ, ಮೊದಲನೇದಾಗಿ ಈ ದಿನದ ಅಂದರೆ ದಿನಾಂಕ 11 ಆಗಸ್ಟ್ 2026 ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ನಾವಿದ್ದೇವೆ. ಮೊದಲಿಗೆ ಮುಖಪುಟವನ್ನು ನಾವು ನೋಡೋದಾದರೆ ನೋಡಿ, ಕಲ್ಯಾಣದಲ್ಲಿ 106 ಕೂಸಿನ ಮನೆಗಳಿಗೆ ಬೀಗ ಅಂತೇಳಿ ಒಂದು ಸುದ್ದಿ ಇದೆ. ಸೊ ಈ ಸುದ್ದಿ ನಮಗೆ ಪರೀಕ್ಷಾಧಾರಿತವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳದೇ ಇದ್ದರೂ ಸಹ ಈ ಸುದ್ದಿಯಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕೂಸಿನ ಮನೆ ಅನ್ನುವಂತಹ ಪದ ತುಂಬ ವಿಶೇಷ ಅರ್ಥವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಪರೀಕ್ಷಾ ದೃಷ್ಟಿಯಿಂದ ನೋಡಿ, ಸುದ್ದಿಯನ್ನು ಓದೋಣ. ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನದ ಕೊರತೆ ಕಾರಣಕ್ಕೆ ಕೂಸಿನ ಮನೆಗಳ ಆರೈಕೆದಾರರಿಗೆ ಗೌರವಧನ ನೀಡಲು ಸಾಧ್ಯವಾಗ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಕೂಸಿನ ಮನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮುಂದುವರಿಸಿ ನೋಡೋಣ. ಕೇಂದ್ರ ಸರ್ಕಾರವು ದೇಶದಾದ್ಯಂತ ಜುಲೈ 1ರಿಂದ ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಅಡಿಯಲ್ಲಿ ಕೂಸಿನ ಮನೆ ಆರೈಕೆದಾರರಿಗೆ ಕೂಲಿ ನೀಡಲು ತಾಂತ್ರಿಕವಾಗಿ ಸಾಧ್ಯವಿಲ್ಲ ಅಂತೇಳಿ ರಾಜ್ಯಕ್ಕೆ ತಿಳಿಸಿದೆ ಅಂತೇಳಿ ಒಂದು ಸುದ್ದಿ ಇದೆ. ಸೊ ಈ ಒಂದು ಸುದ್ದಿ ಆಧಾರಿತವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು 2 ವಿಚಾರ. ಒಂದು, ವಿಬಿಜಿ ರಾಮ್ಜಿ ಬಗ್ಗೆ ನಾವು ಮೊದಲಿಗೆ ತಿಳ್ಕೋಬೇಕು. ಹಾಗೂ ಇದರ ಅಡಿಯಲ್ಲಿ ಕೂಸಿನ ಮನೆ ಯಾವ ರೀತಿ ಈ ಒಂದು ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂಥೇಳಿ ನಾವು ನೋಡ್ಬೋದಾಗಿರುತ್ತೆ. ನೋಡಿ, ಮೊದಲಿಗೆ ವಿಬಿಜಿ ರಾಮ್ಜಿಯ ವಿಸ್ತೃತ ರೂಪವನ್ನು ನೋಡೋದಾದರೆ ನೋಡಿ, ಈ ಒಂದು ಯೋಜನೆಯ ವಿಸ್ತೃತ ರೂಪವನ್ನು ನಾವು ನೋಡೋದಾದರೆ ನೋಡಿ, ವಿಬಿಜಿ ರಾಮ್ಜಿ ಅಂತ ಹೇಳಿದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿ ಕರಿತೀವಿ, ಗ್ರಾಮೀಣ ಅಂತ ಹೇಳಿ. ಈ ಒಂದು ಯೋಜನೆಯನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತೇಳಿ ನಾವು ನೋಡೋದಾದರೆ ಇದೇ 1ನೇ ತಾರೀಕು ಜುಲೈ 2026ರಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಹಾಗೂ ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ನೋಡಿ, 2005ರಲ್ಲಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗುತ್ತೆ, ಒಂದು ಕಾಯ್ದೆಯನ್ನು ತರಲಾಗುತ್ತೆ. ಅದು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತೇಳಿ. ಈ ಒಂದು ಕಾಯ್ದೆಯನ್ನು 2005ರಲ್ಲಿ ತರಲಾಗುತ್ತೆ. ಇದರ ಉದ್ದೇಶವನ್ನು ನಾವು ನೋಡೋದಾದರೆ ಗ್ರಾಮೀಣ ಬಡತನ, ನಿರುದ್ಯೋಗ ಮತ್ತು ವಲಸೆಯನ್ನು ಕಡಿಮೆ ಮಾಡಿ ಕೆಲಸದ ಹಕ್ಕಿಗೆ ಕಾನೂನುಬದ್ಧ ಭದ್ರತೆಯನ್ನು ನೀಡುವಂತಹ ಒಂದು ಉದ್ದೇಶದಿಂದ 2005ರಲ್ಲಿ ನಮ್ಮ ಭಾರತದ ಸಂಸತ್ತು ಕಾಯ್ದೆಯಾಗಿ ಈ ಒಂದು NREGPಯನ್ನು ಜಾರಿ ಮಾಡಲಾಗುತ್ತೆ. NREGP ಅಂತ ಹೇಳಿದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಹೇಳಿ. ಈ ಒಂದು ಕಾಯ್ದೆ ಅನ್ವಯ ಅಥವಾ ಈ ಒಂದು ಯೋಜನೆಯ ಅನ್ವಯ ಕನಿಷ್ಠ 100 ದಿನಗಳ ಕಾಲ ವೇತನ ಉದ್ಯೋಗಕ್ಕೆ ಕಾನೂನುಬದ್ಧ ಖಾತರಿಯನ್ನು ನೀಡತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ಮುಂದುವರೆದು 2009ರಲ್ಲಿ ಈ ಒಂದು NREGPಗೆ ಮತ್ತೊಂದು ಮರುನಾಮಕರಣವನ್ನು ಮಾಡಲಾಗುತ್ತೆ. ನೆನಪಲ್ಲಿಟ್ಕೊಳ್ಳಿ, ಈ ಒಂದು NREGPಯನ್ನು ರದ್ದು ಮಾಡಲಾಗೋದಿಲ್ಲ. ಬದಲಾಗಿ ಏನು ಮಾಡ್ತಾರೆ, NREGPಗೆ MGಯನ್ನು ಸೇರಿಸ್ತಾರೆ. NREGP ಅಂಥೇಳಿ ಸೇರಿಸಲಾಗುತ್ತೆ. ಅಂದರೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತೇಳಿ ಮರುನಾಮಕರಣವನ್ನು ಮಾಡಲಾಗುತ್ತೆ 2009ರಲ್ಲಿ. ಆದರೆ ಇದೀಗ 2025ರಲ್ಲಿ ಏನು ಮಾಡ್ತಾರೆ ಅಂತ ನೋಡಿದಾಗ ಸಂಸತ್ತು ಒಟ್ಟಾರೆಯಾಗಿ ಈ ಒಂದು MG ನರೇಗಾ ಕಾಯ್ದೆ ಏನಿದೆ, ಈ ಒಟ್ಟಾರೆ ಕಾಯ್ದೆಯನ್ನು ರದ್ದುಪಡಿಸುವ ಮುಖಾಂತರ ಹೊಸದಾದ ಒಂದು ಕಾಯ್ದೆಯನ್ನು ತರ್ತಾರೆ. ಆ ಕಾಯ್ದೆಯ ಹೆಸರೇ ವಿಬಿಜಿ ರಾಮ್ಜಿ ಅಂಥೇಳಿ. ಈ ಒಂದು ಕಾಯ್ದೆಯೂ ಸಹ ನಮ್ಮ NREGP ಏನಿದೆ ಇದಕ್ಕೆ ಸಮೀಕರಿಸಿ ನಾವು ಹೇಳ್ಬೋದಾಗಿರುತ್ತೆ. ಅಂದರೆ ಇದರ ಪ್ರಕಾರ ಕನಿಷ್ಠ 100 ದಿನ ಇದ್ದಂತಹ ಒಂದು ಖಾತರಿ ಅಂದರೆ ಕಡ್ಡಾಯವಾಗಿ 100 ದಿನ ವೇತನ ಸಹಿತವಾಗಿ ಕೊಡಬೇಕಾಗಿದ್ದಂತಹ ಒಂದು ಕೆಲಸವನ್ನು ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆಯ ಅನ್ವಯ 125 ದಿನಗಳಿಗೆ ಏರಿಕೆಯನ್ನು ಮಾಡಲಾಗುತ್ತೆ. ಸೊ ನೋಡಿ, ಇದನ್ನು ನೋಟ್ಸ್ ರೂಪದಲ್ಲಿ ನೋಡೋದಾದರೆ ನಮ್ಮ MG ನರೇಗಾ 100 ದಿನಗಳ ಕಾಲ ಅವಕಾಶ ಮಾಡಿಕೊಡಲಾಗಿರುತ್ತೆ. ಅದೇ ರೀತಿಯಾಗಿ ಈಗ 2025ರಲ್ಲಿ ಮಾಡಿರ್ತಕ್ಕಂಥ ಒಂದು ಕಾಯ್ದೆಯಿಂದ ಇದರಲ್ಲಿ 125 ದಿನಗಳಿಗೆ ಪ್ರಾವಿಷನನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾಯ್ದೆ 2025ರಲ್ಲಿ ಬಂದಿದೆ, ಜಾರಿಯಾಗಿರ್ತಕ್ಕಂಥದ್ದು 1 ಜುಲೈ 2026. ಮತ್ತು ಯಾವ ಸಚಿವಾಲಯದ ಅಡಿಯಲ್ಲಿ ಈ ಒಂದು ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಗೊಂಡಿದೆ ಅಂತ ನಾವು ನೋಡೋದಾದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದರೆ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಪ್ರಸ್ತುತ ಈ ಒಂದು ಯೋಜನೆಯ ಅಡಿಯಲ್ಲಿ ನೀಡ್ತಾ ಇರತಕ್ಕಂತಹ ಒಂದು ಕೂಲಿಯ ಮೊತ್ತ 382 ರೂಪಾಯಿಗಳು ಆಗಿರುತ್ತೆ ಪ್ರತಿನಿತ್ಯ.
ಮತ್ತು ಈ ದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಕೊಟ್ಟಿರ್ತಕ್ಕಂಥ ಕೂಸಿನ ಮನೆ ಸುದ್ದಿಗೆ ಸಂಬಂಧಪಟ್ಟಂತೆ ಕೂಸಿನ ಮನೆ ಅಂತ ಹೇಳಿದ್ರೆ ಏನು ಅಂತ ನಾವು ನೋಡಿದಾಗ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದ ಕಾರ್ಮಿಕರ ಚಿಕ್ಕ ಮಕ್ಕಳ ಆರೈಕೆಗಾಗಿ ಅದರಲ್ಲೂ ಸಹ ಈ VBG ರಾಮ್ಜಿ ಯೋಜನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಮಿಕರ ಮಕ್ಕಳ ಆರೈಕೆಗಾಗಿ ಅದರಲ್ಲೂ ಸಹ ಸುಮಾರು 6 ತಿಂಗಳಿಂದ ಹಿಡಿದು 6 ವರ್ಷದವರೆಗೆ ಇರುವಂತಹ ಮಕ್ಕಳ ಆರೈಕೆಗಾಗಿ ಸ್ಥಾಪಿಸಲಾಗಿರುವಂತಹ ಒಂದು ಶಿಶುಪಾಲನಾ ಕೇಂದ್ರವೇ ಈ ಒಂದು ಕೂಸಿನ ಮನೆ ಆಗಿರುತ್ತೆ. ನಂತರದ ಸುದ್ದಿಯನ್ನು ನೋಡೋಣ. ನಿವೇಶನ ಸ್ವಚ್ಛತೆ ದುಬಾರಿ ಶುಲ್ಕ ಅಂತ ಹೇಳ್ತಿದ್ದಾರೆ, ಇದು ಪರೀಕ್ಷೆಗೆ ಬರೋದಿಲ್ಲ. ನಂತರ ಅಧಿವೇಶನದ ಬಳಿಕ ಸಂಪುಟ ಗೊಂದಲಕ್ಕೆ ತೆರೆ ಅಂತ ಹೇಳ್ತಿದ್ದಾರೆ, ಇದು ಇಂಪಾರ್ಟೆಂಟ್ ಇಲ್ಲ. ವಿಚ್ಛೇದನ ತಡೆಗೆ ವಿವಾಹ ಪೂರ್ವ ಸಂವಹನ ಕೇಂದ್ರ ಬರೋದಿಲ್ಲ. ಅಡುಗೆಗೆ ಎಥನಾಲ್ ಕೇಂದ್ರ ಚಿಂತನೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಇನ್ನು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಒಂದೊಮ್ಮೆ ಇದು ಅನುಷ್ಠಾನಕ್ಕೆ ತಂದರೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆದರೆ ಇದರ ಸಂಬಂಧಿತ ನಾವು ಯೋಚನೆ ಮಾಡೋದಾದರೆ ಪ್ರಸ್ತುತ ಭಾರತದಲ್ಲಿ ಪೆಟ್ರೋಲ್ನಲ್ಲಿ 20% ಪ್ರಮಾಣದಲ್ಲಿ ಎಥನಾಲನ್ನು ಮಿಶ್ರಣ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ ಮತ್ತು ನಾವು ಬಳಕೆ ಕೂಡ ಮಾಡ್ತಾ ಇದ್ದೀವಿ ಕೂಡ. ಅದನ್ನು E20 ಅಂತೇಳಿ ಕರೀತಾ ಇದ್ದಾರೆ. ಸೊ ಇಲ್ಲಿ ಅಡುಗೆಗೆ ಎಥನಾಲ್ ಅಂತ ಹೇಳಿದ್ರೆ ಅಡುಗೆ ಎಣ್ಣೆಗೆಲ್ಲ, ಅಂದರೆ ಅಡುಗೆ ಮಾಡೋದಕ್ಕೆ, ಅಂದರೆ ಅಡುಗೆಗೆ ಇಂಧನವಾಗಿ ಬಳಸೋದಕ್ಕೆ ಎಥನಾಲನ್ನು ಬಳಕೆ ಮಾಡೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದ ಸುದ್ದಿಯನ್ನು ನೋಡೋಣ. ರಾಜ್ಯ ಸರ್ಕಾರದ 7ನೇ ಗ್ಯಾರಂಟಿ ನೀರಾವರಿ ಅಂತ ಹೇಳ್ತಿದ್ದಾರೆ, ಸುದ್ದಿ ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರ ಈ ಪುಟದಲ್ಲಿ ಪರೀಕ್ಷಾಧಾರಿತವಾಗಿ ನೋಡಿ ಯಾವುದೇ ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರದ ಪುಟದಲ್ಲಿ ನಂಬಿಕೆ ಸಹಕಾರ ತತ್ವದ ಬುನಾದಿ, ಇನ್ನೆಲ್ಲವೂ ಸಹ ಅಡ್ವರ್ಟೈಸ್ಮೆಂಟ್ಸ್ ಇದ್ದಾವೆ. ಈ ಪುಟದಲ್ಲೂ ಯಾವುದೂ ಪರೀಕ್ಷಾ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಸುದ್ದಿಗಳಿಲ್ಲ. ನಂತರ ಹೋಟೆಲ್ ಅಡುಗೆ ಕೋಣೆಗೆ ಬೀಗ ಅಂತ ಹೇಳಿ ಸುದ್ದಿ ಹೇಳ್ತಾ ಇದ್ದಾರೆ. ಈ ಒಂದು ಪುಟದಲ್ಲಿ ನೋಡೋದಾದ್ರೆ ನಂತರ ಬೈಕ್ ಟ್ಯಾಕ್ಸಿಗೆ ಅನುಮತಿ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಅನುಪಯುಕ್ತ ವಿದ್ಯುತ್ ಕಂಬ ತೆರವು, ಒತ್ತುವರಿ ತೆರವು, ಗುತ್ತಿಗೆದಾರರ 10% ಠೇವಣಿ ಬಿಡುಗಡೆ. ಒಟ್ಟಾರೆ ಈ ಪುಟದಲ್ಲೂ ಯಾವುದೂ ಸಹ ಇಂಪಾರ್ಟೆಂಟ್ ಇಲ್ಲ. ನಂತರ 55.8 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಅಂತ ಹೇಳ್ತಿದ್ದಾರೆ, ಇದು ಬರೋದಿಲ್ಲ. ನೆಕ್ಸ್ಟ್ 2 ಮಕ್ಕಳನ್ನು ಕೊಂದು ಆತ್ಮಹತ್ಯೆಗೆ ಯತ್ನಿಸಿದಂಥ ತಂದೆ ಅಂತ ಹೇಳ್ತಿದ್ದಾರೆ, ಇಲ್ಲ. ಭೂ ಸ್ವಾಧೀನ ವೆಚ್ಚ ಭಾರಿ ಹೆಚ್ಚಳ ಅಂತ ಹೇಳ್ತಿದ್ದಾರೆ, ಬರೋದಿಲ್ಲ. ಪ್ರತಿಭಟನಾಕಾರರ ಮೇಲೆ ಲಾಠಿ ಅಂತ ಹೇಳ್ತಿದ್ದಾರೆ, ಬರೋದಿಲ್ಲ. ನಂತರದ ಪುಟದಲ್ಲಿ ಪರಿಹಾರಕ್ಕೆ 3 ತಿಂಗಳ ಗಡುವು ಹಾಗೂ ಇನ್ಯಾವುದಿದೆ ನೋಡಿ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವುದೂ ಸಹ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರ ಅಭಿಮತ ಪುಟದಲ್ಲಿ ನಾವು ನೋಡೋದಾದರೆ ಪರೀಕ್ಷಾ ದೃಷ್ಟಿಯಿಂದ ನೋಡಿ ಇಲ್ಲೊಂದು ಅಂಕಣವನ್ನು ಕೊಟ್ಟಿದ್ದಾರೆ, ಸ್ಪಷ್ಟ ಗುರಿ ಭರವಸೆಯ ಧ್ವನಿ ಅಂತೇಳಿ. ಈ ಒಂದು ಅಂಕಣದಲ್ಲಿ ಚುನಾವಣಾ ವ್ಯವಸ್ಥೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದು ಸುಧಾರಣೆಗಳ ಬಗ್ಗೆ ವಿಮರ್ಶಾತ್ಮಕ ಚರ್ಚೆಯನ್ನು ಮಾಡಿದ್ದಾರೆ. ಇದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರ ಸಂಪುಟ ಸಂಕಟ, ಖಾತೆ ಗೊಂದಲ, ಆಡಳಿತ ವ್ಯವಸ್ಥೆಯಲ್ಲಿ ನಿರ್ವಾತ ಸ್ಥಿತಿ ಅಂತ ಹೇಳ್ತಿದ್ದಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಇನ್ನು ಖಾತೆಗಳನ್ನು ಹಂಚಿಕೆ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿಯಿಂದಾಗಿ ಈ ಒಂದು ಸಂಪಾದಕೀಯವನ್ನು ಕೊಟ್ಟಿದ್ದಾರೆ, ನಮಗೆ ಇದು ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರ ವಿದೇಶಿ ದೇಣಿಗೆ ನಿಯಂತ್ರಣ ಪರವಿರೋಧ ರಾಜಕಾರಣ ಅಂತೇಳಿ ಹೇಳ್ತಿದ್ದಾರೆ. ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಂದರೆ FCR ಏನಿದೆ, ಈ ಒಂದು ಕಾಯ್ದೆಯ ಅಡಿಯಲ್ಲಿ ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು ಸೇರಿದಂತೆ ಕೆಲವು ವರ್ಗಗಳು ವಿದೇಶಿ ಮೂಲಗಳಿಂದ ದೇಣಿಗೆಯನ್ನು ಸ್ವೀಕರಿಸೋದಕ್ಕೆ ನಿರ್ಬಂಧಗಳಿದ್ದಾವೆ. ಸೊ ಇದರ ಒಂದು ಮುಖ್ಯ ಉದ್ದೇಶ ವಿದೇಶಿ ಹಣದ ಮೂಲಕ ಭಾರತದ ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ಮೇಲೆ ಅನಗತ್ಯ ಪ್ರಭಾವವನ್ನು ಬೀರ್ತಕ್ಕಂಥದ್ದನ್ನು ತಡೆಯೋದಾಗಿರುತ್ತೆ ಈ ಒಂದು ಕಾಯ್ದೆಯ ಪ್ರಮುಖ ಉದ್ದೇಶ. ಸೊ ಇದು ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಯಾವುದೇ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಯಾರೆಲ್ಲ ಮೇನ್ಸ್ಗೆ ಅಪೇರ್ ಆಗ್ತಿದ್ರಿ, ಸೊ ಒಂದೊಮ್ಮೆ ಇದು ಒಂದು ಸಲ ಕಣ್ಣಾಡಿಸ್ಬೋದು ನೀವು. ನಂತರ ಸುದ್ದಿಯನ್ನು ನೋಡೋದಾದರೆ ನಂತರದ ಪುಟದಲ್ಲಿ ನೋಡಿ 9.95 ಲಕ್ಷ ಕೋಟಿ ರೈಟ್ ಆಫ್ ಅಂತ ಹೇಳಿ ಹೇಳ್ತಿದ್ದಾರೆ, ಇಲ್ಲ. ಒಣದ್ರಾಕ್ಷಿ ಆನ್ಲೈನ್ ಮಾರುಕಟ್ಟೆಗೆ ಶುಕ್ರ ದಶೆ ಇಲ್ಲ. ನಂತರ ವಿಮಾನಯಾನ ಸೇವೆಗಿಲ್ಲ ನಿರ್ಬಂಧ. ಒಟ್ಟಾರೆ ಈ ಪುಟದಲ್ಲಿ ನೋಡಿ ನಮಗೆ ಪರೀಕ್ಷಾಧಾರಿತವಾಗಿ ಯಾವುದೇ ಪ್ರಾಮುಖ್ಯವಾದ ಸುದ್ದಿ ಕಂಡು ಬರ್ತಾ ಇಲ್ಲ. ನಂತರದ ಪುಟದಲ್ಲಿ ಇದೆಲ್ಲ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಕೆಲವೊಂದಿದೆ, ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರ GRT ಜ್ಯುವೆಲರ್ಸ್, JDS ಪಾದಯಾತ್ರೆ ಇವ್ಯಾವು ಬರೋದಿಲ್ಲ. ವಿಶ್ವಕೂಟಕ್ಕೆ ಆಯುಷ್ ಶೆಟ್ಟಿ ಸಜ್ಜು, ಇದು ಇಂಪಾರ್ಟೆಂಟ್ ಇಲ್ಲ. ಡೇವಿಸ್ ಕಪ್ ಟೆನಿಸ್, ದಕ್ಷಿಣ ಕೊರಿಯಾ ವಿರುದ್ಧ ಪಂದ್ಯ, ತಂಡದಲ್ಲಿ ಅವಕಾಶ ಪಡೆದ ದಾಮ್ನೆ ಅಂತ ಹೇಳಿ ಹೇಳ್ತಿದ್ದಾರೆ, ಇದು ಕೂಡ ಬರೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪರೀಕ್ಷಾಧಾರಿತವಾದ ಒಂದು ಸುದ್ದಿಯನ್ನು ನಾವು ಗಮನಿಸೋದಾದರೆ ಅದು VBG ರಾಮ್ಜಿ, ಇದಕ್ಕೆ ಸಂಬಂಧಪಟ್ಟಂತಹ ಕೂಸಿನ ಮನೆ ಅನ್ನತಕ್ಕಂಥ ಒಂದು ಸುದ್ದಿ ಇದೆ. ಇನ್ನು ಮುಂದುವರೆದು ನಾವು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಅದೇ ರೀತಿಯಾಗಿ ದ ಹಿಂದೂ ಹಾಗೂ ಇನ್ನು ವಿವಿಧ ಮೂಲಗಳಿಂದ ಸಂಗ್ರಹಣೆ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ನಾವು ನೋಡೋಣ. ನೋಡಿ ಮುಂದುವರೆದು ನ್ಯಾಯಮಂಡಳಿಗಳ ಸುಧಾರಣಾ ವಿಧೇಯಕ 2026 ಅಂತ ಹೇಳಿ ಒಂದು ಸುದ್ದಿಯಲ್ಲಿದೆ. ನೋಡಿ ಈ ಸುದ್ದಿ ಯಾಕೆ ಇದೆ ಅಂತೇಳಿ ನಾವು ನೋಡಿದಾಗ ನಮ್ಮ ಲೋಕಸಭೆ ನ್ಯಾಯಮಂಡಳಿಗಳ ಸುಧಾರಣಾ ವಿಧೇಯಕ 2026 ಅಂಗೀಕಾರ ಮಾಡಿದೆ. ನ್ಯಾಯಮಂಡಳಿಗಳ ನೇಮಕಾತಿ, ಆಡಳಿತ ಮತ್ತು ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಒಂದು ಸ್ವತಂತ್ರ ರಾಷ್ಟ್ರೀಯ ನ್ಯಾಯಮಂಡಳಿಗಳ ಆಯೋಗ ಅಂದರೆ ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್, ಇಷ್ಟು ದಿನ ಏನಿತ್ತು ನಮಗೆ ಟ್ರಿಬ್ಯುನಲ್ಗಳು ಇದ್ದವು, ಇವುಗಳ ಮೇಲುಸ್ತುವಾರಿ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಈಗ ಒಂದು ಕಾಯ್ದೆಯನ್ನು ಅವರು ಅಂದರೆ ಒಂದು ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಕಾಯ್ದೆಯನ್ನು ಅವರು ರೂಪಿಸಿಕೊಂಡು ಆ ಮುಖಾಂತರವಾಗಿ ಎಲ್ಲ ಟ್ರಿಬ್ಯುನಲ್ಗಳನ್ನು ಅಂದರೆ ನ್ಯಾಯಮಂಡಳಿಗಳನ್ನು, ಈ ನ್ಯಾಯಮಂಡಳಿಗಳ ಉಸ್ತುವಾರಿಯನ್ನು ಮಾಡೋದಕ್ಕೆ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನನ್ನು, ಆಯೋಗವನ್ನು ರಚನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಧೇಯಕದ ಮುಖ್ಯ ಉದ್ದೇಶ ಏನು ಅಂದರೆ ನ್ಯಾಯಮಂಡಳಿಗಳ ಸುಧಾರಣಾ ವಿಧೇಯಕದ ಮುಖ್ಯ ಉದ್ದೇಶ
ರಾಷ್ಟ್ರೀಯ ನ್ಯಾಯಮಂಡಳಿಗಳ ಆಯೋಗವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗಾದರೆ ಈ ಸುದ್ದಿಯನ್ನು ನಾವು ಇಂಡಿಯನ್ ಪಾಲಿಟಿಗೆ ಲಿಂಕ್ ಮಾಡೋದಾದರೆ ನೋಡಿ, ನಮ್ಮ ಭಾರತದ ಸಂವಿಧಾನದಲ್ಲಿ ಒಟ್ಟಾರೆಯಾಗಿ 25 ಭಾಗಗಳಿದ್ದಾವೆ. ಅಂದರೆ ಸಬ್ ಪಾರ್ಟ್ಸ್ ಎಲ್ಲ ಸೇರಿಸಿಕೊಂಡು. ಸಬ್ ಪಾರ್ಟ್ಸ್ ಯಾವ್ಯಾವು? ಈಗ ಉದಾಹರಣೆಗೆ 4A ಆಗಿರ್ಬೋದು, 9A, ಅದೇ ರೀತಿಯಾಗಿ 14A. ಸೊ ಈ 14A ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ನೋಡಿ, 14A ಅನ್ನತಕ್ಕಂಥದ್ದು ಟ್ರಿಬ್ಯುನಲ್ಗಳ ಬಗ್ಗೆ ಬರ್ತಕ್ಕಂತಹ ಒಂದು ಭಾಗ ಆಗಿರುತ್ತೆ ಭಾರತದ ಸಂವಿಧಾನದಲ್ಲಿ. ಒಟ್ಟಾರೆಯಾಗಿ ಭಾರತದ ಸಂವಿಧಾನದಲ್ಲಿ 25 ಭಾಗಗಳಿದ್ದಾವೆ, 12 ಅನುಸೂಚಿಗಳಿದ್ದಾವೆ ಹಾಗೂ 448ಕ್ಕೂ ಹೆಚ್ಚು ವಿಧಿಗಳು ಪ್ರಸ್ತುತ ಇದ್ದಾವೆ. ಇವುಗಳ ಪೈಕಿ ಭಾರತ ಸಂವಿಧಾನದ 14A ಭಾಗದಲ್ಲಿ ಬರುವಂಥದ್ದೇ ಈ ಒಂದು ನ್ಯಾಯಮಂಡಳಿಗಳು ಆಗಿರ್ತವೆ. ಹಾಗಾದರೆ ಮೂಲ ಸಂವಿಧಾನದಲ್ಲಿ ಈ ಒಂದು ನ್ಯಾಯಮಂಡಳಿಗಳು ಇತ್ತ ಅಂತ ನಾವು ನೋಡೋದಾದರೆ ಖಂಡಿತ ಇಲ್ಲ. ಮೂಲ ಸಂವಿಧಾನದಲ್ಲಿ ಇವು ಇರಲಿಲ್ಲ. ಆದರೆ 42ನೇ ತಿದ್ದುಪಡಿಯ ಮುಖಾಂತರ 1976ರಲ್ಲಿ ಏನು ಮಾಡ್ತಾರೆ, ಈ ಒಂದು 323A ಹಾಗೂ 323B ಅನ್ನುವಂತಹ ಒಂದು ಅನುಚ್ಛೇದಗಳನ್ನು ಸೇರ್ಪಡೆ ಮಾಡುವ ಮುಖಾಂತರ ಭಾರತದ ಸಂವಿಧಾನದಲ್ಲಿ 14A ಅನ್ನುವಂತಹ ಒಂದು ಭಾಗವನ್ನು ಸೇರ್ಪಡೆ ಮಾಡಲಾಗುತ್ತೆ. ಹಾಗಾದರೆ ನ್ಯಾಯಮಂಡಳಿ ಅಂದರೆ ಏನು ಅಂತೇಳಿ ನಾವು ನೋಡಿದಾಗ ನೋಡಿ, ಇದು ಒಂದು ಅರೆ ನ್ಯಾಯಾಂಗ ಸಂಸ್ಥೆ ಆಗಿರುತ್ತೆ. ವಿಶೇಷ ಕ್ಷೇತ್ರಗಳಲ್ಲಿನ ಉದಾಹರಣೆಗೆ ಹೇಳೋದಾದರೆ ತೆರಿಗೆ ಆಗಿರ್ಬೋದು, ಪರಿಸರ, ಸಶಸ್ತ್ರ ಪಡೆಗಳಾಗಿರ್ಬೋದು ಅಥವಾ ಕಂಪನಿ ಕಾನೂನು ಆಗಿರ್ಬೋದು, ಇಂತಹ ಒಂದು ಕ್ಷೇತ್ರಗಳಲ್ಲಿನ ವಿವಾದಗಳನ್ನು ಶೀಘ್ರವಾಗಿ ಬಗೆಹರಿಸೋದಕ್ಕೆ ಇವುಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಇವುಗಳ ಸ್ಥಾಪನೆ ಯಾಕಾಗುತ್ತೆ ಅಂತೇಳಿ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ನ್ಯಾಯಾಲಯಗಳ ಮೇಲಿನ ಹೊರೆಯನ್ನು ತಗ್ಗಿಸ್ತಕ್ಕಂಥದ್ದು ಸಹ ಒಂದು ಇದರ ಉದ್ದೇಶ ಆಗಿರುತ್ತೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಸಹ ಒಂದು ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ ನ್ಯಾಯಮಂಡಳಿಗಳಲ್ಲಿ ನೋಡಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬರುತ್ತೆ, ರಾಷ್ಟ್ರೀಯ ಹಸಿರು ಮಂಡಳಿ, ಅಂತಾರಾಜ್ಯ ನದಿ ನೀರು ವಿವಾದ ಮಂಡಳಿಗಳು ಬರ್ತವೆ. ಅದೇ ರೀತಿಯಾಗಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬರುತ್ತೆ. ಅಂದರೆ ಕೇಂದ್ರ ಸೇವೆಗೆ ಸೇರಿರ್ತಕ್ಕಂತಹ ಎಲ್ಲ ಸರ್ಕಾರಿ ನೌಕರರ ವ್ಯಾಜ್ಯಗಳನ್ನು ಬಗೆಹರಿಸೋದಕ್ಕೆ ಇರತಕ್ಕಂಥ ಒಂದು ಟ್ರಿಬ್ಯುನಲ್ CAT. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ KAT ಬರುತ್ತೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು. ಸೊ ಈ ರೀತಿಯಾಗಿರುತ್ತೆ. ಸೊ ನಂತರ ಈ ಒಂದು ರಾಷ್ಟ್ರೀಯ ನ್ಯಾಯಮಂಡಳಿಗಳ ಆಯೋಗದ ಬಗ್ಗೆ ನಾವು ನೋಡೋದಾದರೆ, ಅಂದರೆ ಇದರ ಒಂದು ಪ್ರಮುಖ ಅಂಶಗಳು ಏನಿದೆ, ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ಸ್ ಬಗ್ಗೆ ನೋಡೋದಾದರೆ, ಇದು ಒಟ್ಟಾರೆಯಾಗಿ 5 ಜನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿಯಾಗಿರುತ್ತೆ. ಇದಕ್ಕೆ ಅಧ್ಯಕ್ಷರು ಬಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಆಗಿರ್ತಾರೆ. ಮತ್ತು 2 ನ್ಯಾಯಾಂಗ ಸದಸ್ಯರಾಗಿರ್ತಾರೆ. ಮೀನ್ಸ್ ಜುಡಿಷಿಯರಿ ಮೆಂಬರ್ಸ್ ಇಬ್ಬರಿದ್ದರೆ ಇನ್ನಿಬ್ಬರು ಟೆಕ್ನಿಕಲ್ ಮೆಂಬರ್ಸ್ ಇರ್ತಾರೆ. ಒಟ್ಟಾರೆ 5 ಜನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿ ಇದಾಗಿರುತ್ತೆ. ಆದರೆ ಅಧ್ಯಕ್ಷರು ಯಾರಾಗಿರ್ತಾರೆ? ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರಬಹುದು ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಆಗಿರಬಹುದು. ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ನ್ಯೂ ಡೆಲ್ಲಿಯಲ್ಲಿರುತ್ತೆ. ಮತ್ತು ಈ ಒಂದು ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ಸ್ನ ಒಂದು ಪ್ರಮುಖ ಕೆಲಸ ಏನು ಅಂತ ನಾವು ನೋಡಿದಾಗ 16 ಪ್ರಮುಖ ನ್ಯಾಯಮಂಡಳಿಗಳ ಉದಾಹರಣೆಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಗಿರ್ಬೋದು, ಮತ್ತು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಗಿರ್ಬೋದು, ಅದೇ ರೀತಿಯಾಗಿ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಟ್ಟಾರೆ 16 ನ್ಯಾಯಮಂಡಳಿಗಳ ನೇಮಕಾತಿ ವಿಚಾರದಲ್ಲಿ ಪಾರದರ್ಶಕತೆಯನ್ನು ನಿರ್ವಹಿಸ್ತಕ್ಕಂಥದ್ದು ಈ ಒಂದು ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ಸ್ನ ಕೆಲಸ ಆಗಿರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ನೋಡಿ, ಎಕ್ಸಾಮ್ಸಲ್ಲಿ ಈ ರೀತಿ ಕೇಳ್ಬೋದು. ಈಗ ನ್ಯಾಯಮಂಡಳಿಗಳ ಸುಧಾರಣಾ ವಿಧೇಯಕವನ್ನು ಈ ಒಂದು ಬಿಲ್ ಪಾಸ್ ಆಗಿರೋದ್ರಿಂದ ಭಾರತ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳ್ಬೋದು? 14A. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ವಿಧಿಗಳು ಯಾವ್ಯಾವು ಅಂತ ಕೇಳ್ಬೋದು? ಈ 14A ವಿಧಿಯಲ್ಲಿ ಬರ್ತಕ್ಕಂಥದ್ದು ಕೇವಲ 2 ವಿಧಿಗಳು ಬರ್ತವೆ, 323A ಮತ್ತು 323B ಆಗಿರುತ್ತೆ. ನೋಡಿ, ಈ ಒಂದು 323A ಅನುಚ್ಛೇದ ಏನು ಹೇಳುತ್ತೆ ಅಂತೇಳಿ ನಾವು ನೋಡೋದಾದರೆ, ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಂಸತ್ತಿಗೆ ಇರುವ ಅಧಿಕಾರದ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ 323B ಅನುಚ್ಛೇದ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ಹೊರತುಪಡಿಸಿ ಇತರ ವಿಷಯಗಳ ನ್ಯಾಯಮಂಡಳಿಗಳ ಒಂದು ಸ್ಥಾಪನೆಯ ಬಗ್ಗೆ 323B ಅನುಚ್ಛೇದ ಹೇಳುತ್ತೆ. ಸೊ ಈ ಅನುಚ್ಛೇದಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಅದೇ ರೀತಿಯಾಗಿ ಈ ಒಂದು 14A ಭಾಗವನ್ನು ಭಾರತದ ಸಂವಿಧಾನದಲ್ಲಿ ಯಾವ ವರ್ಷ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಅಂತ ಕೇಳ್ಬೋದು? 1976ರಲ್ಲಿ. ಯಾವ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಅಂತ ಕೇಳ್ಬೋದು? ಅದು 42ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಅಂತ ಹೇಳಿ ಬರೀಬಹುದು. ಮತ್ತು ಇಲ್ಲಿ ಈ ಒಂದು 2 ಅನುಚ್ಛೇದಗಳಿಗೆ ಸಂಬಂಧಪಟ್ಟಂತೆ ನೋಡಿ, 323A ಅನುಚ್ಛೇದ ಏನಿದೆ, ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದರೆ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ರಚನೆ ಮಾಡತಕ್ಕಂಥದ್ದರ ಉಲ್ಲೇಖ, ಅಂದರೆ ಅಧಿಕಾರ ಯಾರಿಗಿದೆ ಅಂತ ನಾವು ನೋಡಿದಾಗ ಕೇವಲ ಭಾರತದ ಸಂಸತ್ತಿಗೆ ಮಾತ್ರ ಇದೆ. ಆದರೆ 323B ಅನುಚ್ಛೇದದ ಪ್ರಕಾರ ಈ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ಹೊರತುಪಡಿಸಿ ಉಳಿದಂತಹ ನ್ಯಾಯಮಂಡಳಿಗಳನ್ನು ರಚನೆ ಮಾಡೋದಕ್ಕೆ ಯಾರಿಗೆಲ್ಲ ಅಧಿಕಾರ ಇದೆ ಅಂತ ನಾವು ನೋಡೋದಾದರೆ, ಒಂದು ಸಂಸತ್ತಿಗೂ ಇದೆ, ಪ್ಲಸ್ ನಮ್ಮ ರಾಜ್ಯ ಶಾಸಕಾಂಗಗಳಿಗೂ ಸಹ ಈ ಒಂದು ಅಧಿಕಾರ ಇರುತ್ತೆ. ಮತ್ತು ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಇನ್ನು ಸ್ವಲ್ಪ ಸಪೋರ್ಟಿಂಗ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಕೊಡಲಾಗಿದೆ. ಯಾರಿಗೆಲ್ಲ ಇದರ ಒಂದು ಸಪೋರ್ಟಿಂಗ್ ಇನ್ಫಾರ್ಮೇಷನ್ ಬೇಕು ಇಲ್ಲಿ ರೆಫರ್ ಮಾಡ್ಕೊಳ್ಳಿ. ನಂತರ ರಾಜ್ಯಗಳ ನಾಮಕರಣ ಅಂದರೆ ಮರುನಾಮಕರಣ ಮತ್ತು ಸಾಂವಿಧಾನಿಕ ಪ್ರಕ್ರಿಯೆ ಅಂತೇಳಿ ಒಂದು ಸುದ್ದಿ ಇದೆ. ಸೊ ಈ ಸುದ್ದಿ ಯಾಕೆ ಬಂದಿದೆ ಅಂತೇಳಿ ನಾವು ನೋಡೋದಾದರೆ, ಇತ್ತೀಚೆಗೆ ಅಂದರೆ 2024ರಲ್ಲಿ ಕೇರಳ ರಾಜ್ಯ ಅಂದರೆ 2024ರಲ್ಲಿ ಕೇರಳ ರಾಜ್ಯದ ವಿಧಾನಸಭೆ ಈ ಕುರಿತು ಅಂದರೆ ಕೇರಳ ಹೆಸರಿನಿಂದ ಕೇರಳಂ ಅಂತ ಹೇಳಿ ಮರುನಾಮಕರಣಗೊಳಿಸಿಕೊಳ್ಳೋದಕ್ಕೆ ವಿಧಾನಸಭೆಯಲ್ಲಿ ನಿರ್ಣಯಗಳನ್ನು ಅಂಗೀಕಾರ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡುತ್ತೆ ಕೇರಳ ರಾಜ್ಯ ಸರ್ಕಾರ. ಅದರ ಪ್ರಕಾರ ಏನು ಮಾಡುತ್ತೆ,
ನೋಡಿ ಈ ಸುದ್ದಿಯನ್ನು ಇಲ್ಲಿ ಹಾಕಿದ್ದೀನಿ ನೋಟ್ಸ್ ರೂಪದಲ್ಲಿ. 2024ರಲ್ಲಿ ಕೇರಳ ರಾಜ್ಯ ಏನು ಮಾಡುತ್ತೆ, ಈ ಒಂದು ನಿರ್ಣಯವನ್ನು ಆ ಒಂದು ಕೇರಳ ರಾಜ್ಯದ ವಿಧಾನಸಭೆಯಲ್ಲಿ ಮೊದಲು ಅಂಗೀಕಾರ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡುತ್ತೆ. ಸರ್ವಾನುಮತದ ನಿರ್ಣಯವನ್ನು ಅಂಗೀಕಾರ ಮಾಡಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡುತ್ತೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ನೇರವಾಗಿ ಇದನ್ನು ಕೈಗೆತ್ತಿಕೊಳ್ಳೋದಿಲ್ಲ. ಗೃಹ ಸಚಿವಾಲಯ ಏನು ಮಾಡುತ್ತೆ, ಈ ಒಂದು ಪ್ರಸ್ತಾವನೆಯನ್ನು ವೆರಿಫೈ ಮಾಡಿದ ನಂತರ ನಮ್ಮ ಭಾರತದ ರಾಷ್ಟ್ರಪತಿಗಳ ಒಂದು ಶಿಫಾರಸನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಂತಹ ಒಂದು ವಿಧೇಯಕಗಳನ್ನು ಸಂಸತ್ನಲ್ಲಿ ಮಂಡಿಸ್ತಕ್ಕಂಥ ಮೊದಲು ರಾಷ್ಟ್ರಪತಿಗಳ ಒಂದು ಪ್ರೀ ಅಪ್ರೂವಲ್ ತಗೊಳ್ತಕ್ಕಂಥದ್ದು, ಅಂದರೆ ಪೂರ್ವಾನುಮತಿ ತಗೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವರ ಅನುಮತಿಯನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಭಾರತದ ಸಂಸತ್ನಲ್ಲಿ ಸರಳ ಬಹುಮತದಿಂದ ಇಂತಹ ವಿಚಾರಗಳನ್ನು, ಉದಾಹರಣೆಗೆ ರಾಜ್ಯಗಳ ಮರುನಾಮಕರಣ ವಿಚಾರ ಆಗಿರ್ಬೋದು, ಅಥವಾ ಭಾರತದ ಸಂವಿಧಾನದ ಅನುಚ್ಛೇದ 3ರ ಅಡಿಯಲ್ಲಿ ಬರತಕ್ಕಂತಹ ವಿಚಾರಗಳು, ಉದಾಹರಣೆಗೆ ಹೊಸ ರಾಜ್ಯಗಳ ರಚನೆ ವಿಚಾರ ಆಗಿರ್ಬೋದು, ಅಸ್ತಿತ್ವದಲ್ಲಿರುವ ರಾಜ್ಯಗಳ ವಿಸ್ತೀರ್ಣವನ್ನು ಹೆಚ್ಚಿಸ್ತಕ್ಕಂಥದ್ದು ಅಥವಾ ಕಡಿಮೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ರಾಜ್ಯಗಳ ಗಡಿಗಳನ್ನು ಬದಲಾಯಿಸ್ತಕ್ಕಂಥದ್ದು, ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವುದು. ನೋಡಿ, ಇಲ್ಲಿ ಅನುಚ್ಛೇದದ 3ರ ಅಡಿಯಲ್ಲಿ ಬರುವಂತಹ 4ನೇ ಅಂಶದ ಆಧಾರದ ಮೇಲೆ ಇಲ್ಲಿ ಮರುನಾಮಕರಣವನ್ನು ಗೊಳಿಸಲಾಗ್ತಾ ಇದೆ. ವೆರಿ ಫಸ್ಟ್ ಏನು ಮಾಡ್ತಾರೆ, ಸಂಬಂಧಪಟ್ಟಂತಹ ರಾಜ್ಯಗಳ ವಿಧಾನಸಭೆ ಆ ಒಂದು ವಿಚಾರದ ಬಗ್ಗೆ ನಿರ್ಣಯವನ್ನು ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಏನು ಮಾಡುತ್ತೆ, ರಾಷ್ಟ್ರಪತಿಗಳ ಶಿಫಾರಸುಗಳನ್ನು ಪಡ್ಕೊಳ್ಳುತ್ತೆ. ಆ ನಂತರ ಕೇಂದ್ರ ಸಚಿವ ಸಂಪುಟದಲ್ಲಿ ಇದಕ್ಕೆ ಒಂದು ಅನುಮೋದನೆಯನ್ನು ನೀಡೋದ್ರ ಮುಖಾಂತರ, ಸಂಸತ್ನಲ್ಲಿ ಅನುಮೋದನೆ ಕೊಟ್ಟ ನಂತರ, ಅಂದರೆ ಸರಳ ಬಹುಮತದ ಮುಖಾಂತರವಾಗಿ ಇದನ್ನು ಅನುಮೋದನೆ ಮಾಡಿಕೊಂಡ ನಂತರ ರಾಷ್ಟ್ರಪತಿಗಳ ಸಹಿಗೆ ಕಳಿಸ್ಕೊಡುತ್ತೆ. ರಾಷ್ಟ್ರಪತಿಗಳ ಸಹಿ ಆದ ನಂತರ ಅದು ಅಂತಿಮವಾಗಿ ಅಧಿಕೃತವಾಗಿ ಆ ಒಂದು ರಾಜ್ಯದ ಹೆಸರು ಬದಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ಬೋದು ಅಂತ ಹೇಳಿದ್ರೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದ ರಾಜ್ಯಗಳ ಗಡಿಗೆ ಸಂಬಂಧಪಟ್ಟಂತೆ ಅಥವಾ ಮರುನಾಮಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಸತ್ಗೆ ಅಧಿಕಾರವನ್ನು ಕೊಟ್ಟಿದೆ ಅಂತ ಹೇಳಿ ಕೇಳಿದಾಗ ಅನುಚ್ಛೇದ 3 ಆಗಿರುತ್ತೆ. ಇಲ್ಲಿ ಭಾರತ ಸಂವಿಧಾನದಲ್ಲಿ ಒಟ್ಟಾರೆಯಾಗಿ 25 ಭಾಗಗಳನ್ನು ನೋಡ್ತೇವೆ. ಇದರಲ್ಲಿ ಮೊದಲ ಭಾಗದಲ್ಲಿ ಭಾರತ ಮತ್ತು ಅದರ ಒಕ್ಕೂಟದ ಭೂಪ್ರದೇಶಗಳ ಒಂದು ಭಾಗದಲ್ಲಿ ನಾವು ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಅನುಚ್ಛೇದ 1ರಿಂದ ಹಿಡಿದು 4ರವರೆಗೆ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟ, ಅಂದರೆ ಭಾರತ ಮತ್ತು ಇದರ ಒಕ್ಕೂಟದ ಭೂಪ್ರದೇಶಗಳು ಏನಿದ್ದಾವೆ, ಈ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿಚಾರ 1ರಿಂದ 4ರ ಅನುಚ್ಛೇದದಲ್ಲಿ ಬರ್ತವೆ. ಅದರಲ್ಲಿ 3ನೇ ಅನುಚ್ಛೇದ ನಮಗೆ ಅನುವು ಮಾಡಿಕೊಡುತ್ತೆ, ಏನಕ್ಕೆ, ರಾಜ್ಯಗಳ ಹೆಸರನ್ನು ಬದಲಾಯಿಸಿಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಎಕ್ಸಾಮಲ್ಲಿ ಇನ್ನೊಂದು ಕೇಳ್ಬೋದು, ಒಂದು ರಾಜ್ಯದ ಹೆಸರನ್ನು ಮರುನಾಮಕರಣಗೊಳಿಸಬೇಕಾದ್ರೆ ಯಾವ ಒಂದು ಅನುಸೂಚಿಗೆ ತಿದ್ದುಪಡಿ ತರಬೇಕಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಅದು ಮೊದಲ ಅನುಸೂಚಿ. ಬಿಕಾಸ್ ಯಾಕೆ ರಾಜ್ಯದ ಹೆಸರು ಬದಲಾದಾಗ ಈ ಒಂದು ಅನುಸೂಚಿಯನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಸಂವಿಧಾನದ ಅನುಚ್ಛೇದ 1/2ರ ಪ್ರಕಾರ ಭಾರತದ ರಾಜ್ಯಗಳು ಮತ್ತು ಅವುಗಳ ಪ್ರದೇಶಗಳನ್ನು ಮೊದಲನೇ ಒಂದು ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ಸೊ ಅಲ್ಲಿ ಪ್ರತಿಯೊಂದು ರಾಜ್ಯದ ಅಧಿಕೃತವಾಗಿರ್ತಕ್ಕಂಥ ಹೆಸರು ದಾಖಲಾಗಿರುತ್ತೆ. ಆದ್ದರಿಂದ ಇಲ್ಲಿ ನಾಮಕರಣವನ್ನು, ಅಂದರೆ ಮರುನಾಮಕರಣವನ್ನು ಗೊಳಿಸಿದಾಗ ನಾವೇನು ಮಾಡಬೇಕಾಗುತ್ತೆ, ಮೊದಲ ಅನುಸೂಚಿಗೂ ಸಹ ನಾವು ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ 8ನೇ ಅನುಸೂಚಿ ಒಂದು ಸುದ್ದಿಗೆ ನಮಗೆ ಮುನ್ನೆಲೆಗೆ ಬರುತ್ತೆ. ಕಾರಣ ಏನು ಅಂತೇಳಿ ನೋಡಿದಾಗ, ಈ 8ನೇ ಅನುಸೂಚಿಯಲ್ಲಿ ಭಾರತದ ಅಧಿಕೃತ ಭಾಷೆಗಳನ್ನು, ಒಟ್ಟಾರೆ ಇರತಕ್ಕಂಥ ಅಧಿಕೃತ ಭಾಷೆಗಳನ್ನು ಸೇರಿಸಲಾಗಿದೆ. ಈ ಒಂದು ಅನುಸೂಚಿಯಲ್ಲಿ ಕೇರಳದ ಅಧಿಕೃತ ಭಾಷೆ ಮಲಯಾಳಂ ಆಗಿದ್ದು, ಆ ಭಾಷೆಯಲ್ಲಿ ರಾಜ್ಯದ ಹೆಸರು ಕೇರಳಂ ಅಂತೇಳಿ ಇರೋದಕ್ಕೆ ಈ ಒಂದು ಬದಲಾವಣೆ ಕಾರಣ ಆಗಿರುತ್ತೆ. ಇದು ಸಪೋರ್ಟಿಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ನಂತರ ಅಸ್ಮಿತಾ ಚಲಿಹಾ ಕೊರಿಯಾ ಮಾಸ್ಟರ್ಸ್ 2026ರ ಬ್ಯಾಡ್ಮಿಂಟನ್ ಪ್ರಶಸ್ತಿ ಅಂತಿದೆ. ಅಸ್ಮಿತಾ ಚಲಿಹಾ ಅಂತಕ್ಕಂಥವರು ನೋಡಿ, ಕೊರಿಯಾ ಮಾಸ್ಟರ್ಸ್ನಲ್ಲಿ, ಅಂದರೆ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಕೊರಿಯಾ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ, ಅದರಲ್ಲೂ ಕೂಡ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಇದು ಯಾಕೆ ಇಲ್ಲಿ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ ಅಂತ ನೋಡಿದಾಗ, ಈ ಒಂದು ಪ್ರಶಸ್ತಿಯನ್ನು ಗೆದ್ದಂತಹ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಇವರಾಗಿರ್ತಾರೆ. ನಂತರದ ಸುದ್ದಿ ನೋಡಿ, ಟಾಲಿಸ್ಮನ್ ಸೇಬರ್ ಅಂತೇಳಿ ಒಂದು ಸುದ್ದಿ ಇದೆ. ಇದು ನೋಡೋದಾದರೆ ಇದು ವೆರಿ ಸಿಂಪಲ್. ಇದು ಒಂದು ಮಿಲಿಟರಿ ಸಮರಾಭ್ಯಾಸ ಆಗಿರುತ್ತೆ. ಆದರೆ ನಮ್ಮ ಭಾರತದ ಮಿಲಿಟರಿ ಸಮರಾಭ್ಯಾಸ ಆಗಿರೋದಿಲ್ಲ. ಇದು ಯಾವ್ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಆಸ್ಟ್ರೇಲಿಯಾ ಮತ್ತು ಅಮೆರಿಕ ದೇಶದ ನಡುವೆ ನಡೀತಕ್ಕಂಥ ಒಂದು ಬೃಹತ್ ಮಿಲಿಟರಿ ಸಮರಾಭ್ಯಾಸ ಆಗಿರುತ್ತೆ. ಆದರೆ ಈ ವರ್ಷ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರ ಪ್ರಕಾರ 2027ರ ಆಗಸ್ಟ್ನಲ್ಲಿ ನಡೀತಕ್ಕಂತಹ ಈ ಒಂದು ಸಮರಾಭ್ಯಾಸದಲ್ಲಿ ನಮ್ಮ ಭಾರತ ಕೂಡ ಪಾಲ್ಗೊಳ್ತಾ ಇದೆ. ಹಾಗಾಗಿ ಈ ಒಂದು ಸಮರಾಭ್ಯಾಸ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ಬೋದು ಅಂದರೆ, ಟಾಲಿಸ್ಮನ್ ಸೇಬರ್ ಅನ್ನುವಂತಹ ಮಿಲಿಟರಿ ಸಮರಾಭ್ಯಾಸ ಯಾವ ದೇಶಗಳಿಗೆ ಸಂಬಂಧಪಟ್ಟಿದೆ ಹಾಗೂ ಭಾರತವು ಯಾವ ಆವೃತ್ತಿಯಲ್ಲಿ ಇದಕ್ಕೆ ಪಾಲ್ಗೊಳ್ತಾ ಇದೆ ಅಂತ ಹೇಳಿ ಕೇಳ್ಬೋದಾಗಿರುತ್ತೆ. ನಂತರ ಈ ಸಮುದ್ರ ಅನ್ನುವಂತಹ ಒಂದು ವೇದಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ನೋಡಿ, ಸಮುದ್ರ ಆಡಳಿತವನ್ನು ಡಿಜಿಟಲೀಕರಣಕ್ಕಾಗಿ, ಅಂದರೆ ಡಿಜಿಟಲೈಸ್ ಮಾಡೋದಕ್ಕೆ ಮುಂಬೈನಲ್ಲಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಉದ್ದೇಶ ಏನು ಅಂತ ನೋಡಿದಾಗ, ನಾವಿಕರು ಮತ್ತು ಹಡಗು ಕಂಪನಿಗಳಿಗೆ 72ಕ್ಕಿಂತಲೂ ಅತಿ ಹೆಚ್ಚಿನ ಸೇವೆಗಳ ಏಕಗವಾಕ್ಷಿ ಸೌಲಭ್ಯವನ್ನು ಒದಗಿಸೋದಕ್ಕೆ ಆಗಿರುತ್ತೆ. ಮತ್ತು ಯಾವ ಸಚಿವಾಲಯದ ಅಡಿಯಲ್ಲಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ನೋಡಿದಾಗ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ಆಗಿರುತ್ತೆ.
ಮತ್ತು ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ನಾವಿಕರ ಪೂರೈಕೆದಾರ ದೇಶ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ, ಈ ಸಮುದ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ನಂತರ ಭಾರತವು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿರ್ತಕ್ಕಂಥ ವಿಶ್ವಸಂಸ್ಥೆಯ ಕಚೇರಿಗೆ 5 ನೆಲೆಗಳನ್ನು ಒಂದು ಉಡುಗೊರೆಯಾಗಿ ನೀಡಿದೆಯಂತೆ. ಇದು ಎಕ್ಸಾಮ್ ಓರಿಯೆಂಟೆಡ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಜಸ್ಟ್ ರಾಜತಾಂತ್ರಿಕವಾಗಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಗುರುತಿಸ್ಕೋತಾ ಇದೆ ಅಂತ ಹೇಳಿ ಈ ಒಂದು ಸುದ್ದಿಯಿಂದ ನಾವು ತಿಳ್ಕೊಬೋದಾಗಿರುತ್ತೆ ಅಷ್ಟೇ. ನಂತರ ಭಾರತದ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ 891ಕ್ಕೆ ಏರಿಕೆ ಅಂತ ಹೇಳಿ ಒಂದು ಸುದ್ದಿಯನ್ನು ಕೊಡಲಾಗಿದೆ. 2025ರಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ವೆ ಪ್ರಕಾರ 2020ರಲ್ಲಿ 674 ಏಷ್ಯಾಟಿಕ್ ಸಿಂಹಗಳಿದ್ವಂತೆ. ಈಗ ಪ್ರಸ್ತುತ 2025 ಮಾಡಿರ್ತಕ್ಕಂಥ ಒಂದು ಸೆನ್ಸಸ್ ಪ್ರಕಾರ ಟೋಟಲಿ 32.2% ಅಷ್ಟು ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅದರ ಪ್ರಕಾರ ಒಟ್ಟು 891 ಸಿಂಹಗಳು ಇವೆ, ಅಂದರೆ ಸರಿಸುಮಾರು 32.2% ಅಷ್ಟು ಇನ್ಕ್ರೀಸ್ ಆಗಿದೆ ನಮಗೆ. ಇವುಗಳ ವಾಸಸ್ಥಾನ ಎಲ್ಲಿ ಅಂತೇಳಿ ನಾವು ನೋಡೋದಾದರೆ ಪ್ರಮುಖವಾಗಿ ನಮ್ಮ ಗುಜರಾತ್ ರಾಜ್ಯದ ಸೌರಾಷ್ಟ್ರದ ಗೀರ್ ಇದು ಪ್ರಮುಖ ವಾಸಸ್ಥಾನ ಆಗಿರುತ್ತೆ. ಮತ್ತು ಇದರ ಒಂದು ವೈಜ್ಞಾನಿಕ ಹೆಸರನ್ನು ನಾವು ನೋಡೋದಾದರೆ ನೋಡಿ, ಪ್ಯಾಂಥರಾ ಲಿಯೋ ಪರ್ಸಿಕಾ ಅಂತ ಹೇಳಿ ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಮತ್ತು ಐಯುಸಿನ್ ಒಂದು ಪಟ್ಟಿಯಲ್ಲಿ ರೆಡ್ ಲಿಸ್ಟಲ್ಲಿ ಎಂಡೇಂಜರ್ಡ್ ಅಂತೇಳಿ ಇದನ್ನು ಗುರುತಿಸಿರ್ತಾರೆ. ಒಟ್ಟಾರೆಯಾಗಿ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳು ಏನೇನು ಅಂತ ಹೇಳಿದ್ರೆ, ಈ ಒಂದು 2026ರ ಒಂದು ಸೆನ್ಸಸ್ ಟೈಮಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳ್ಬೋದು. ಅದು 891 ಆಗಿರುತ್ತೆ. ಮತ್ತು ಇವುಗಳ ಆವಾಸ ಸ್ಥಾನ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಇದೆ ಅಂತೇಳಿ ಕೇಳ್ಬೋದಾಗಿರುತ್ತೆ. ಮತ್ತು ಇದರ ವೈಜ್ಞಾನಿಕ ಹೆಸರನ್ನು ಕೇಳ್ಬೋದು. ಅದೇ ರೀತಿಯಾಗಿ ಐಯುಸಿಯನ್ನು ಕೆಂಪು ಪಟ್ಟಿಯಲ್ಲಿ ಇದನ್ನು ಯಾವ ವರ್ಗಕ್ಕೆ ಸೇರಿಸಲಾಗಿದೆ ಅಂತೇಳಿ ಕೇಳ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಈ ಒಂದು ವಿಚಾರವನ್ನು ನಾವು ಕರೆಂಟ್ ಅಫೇರ್ಸ್ನ ಸ್ಟಾರ್ಟಿಂಗಲ್ಲಿ ಲಿಂಕ್ ಮಾಡೋದಾದರೆ, ಪ್ರಾಜೆಕ್ಟ್ ಲಯನ್ ಅನ್ನೋದನ್ನು 2020ರಲ್ಲಿ ಯೋಜನೆ ಒಂದನ್ನು ಪ್ರಾರಂಭ ಮಾಡಿರ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಸಿಂಹಗಳ ಒಂದು ದೀರ್ಘಕಾಲೀನ ಸಂರಕ್ಷಣೆಯನ್ನು ಮಾಡೋದಕ್ಕೆ ಆ ಒಂದು ಪ್ರಾಜೆಕ್ಟ್ ಲಯನ್ ಅನ್ನು 2020ಯಲ್ಲಿ ಪ್ರಾರಂಭ ಮಾಡಿರ್ತಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಎವ್ರಿ ಇಯರ್ ಆಗಸ್ಟ್ 10ನೇ ತಾರೀಕು ವಿಶ್ವ ಸಿಂಹ ದಿನವನ್ನು ಆಚರಣೆ ಮಾಡ್ತೇವೆ ನಾವು. ಇದಿಷ್ಟು ಈ ದಿನದ, ಅಂದರೆ ದಿನಾಂಕ 11/8/2026ರ ಪ್ರಚಲಿತ ಘಟನೆಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟ್ಯಾಟಿಕ್ ಕ್ವಶನ್ನ ಡಿಸ್ಕಷನ್ ಆಗಿರುತ್ತೆ. ಥ್ಯಾಂಕ್ ಯು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು PDF ನೋಟ್ಸು ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ. ತಾವೆಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಇದರ ಒಂದು ಯೂಸ್ ತೊಗೋಬೋದು.